ಸುಂದರ್ ರೈ ಮಂದಾರ ನಾನು. ಮಹೇಶ್ ಶೆಟ್ಟಿ ತಿಮರೋಡಿ ಎನ್ನುವ ಒಬ್ಬ ವ್ಯಕ್ತಿ ಒಬ್ಬ ಕಲಾವಿದನಿಗೆ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ, ಹೊಲಸು ಮಾತುಗಳಿಂದ ಬೈದಿದ್ದಾರೆ ಎನ್ನುವ ಕಾರಣ ಇಟ್ಕೊಂಡು ನಾವು ಪುತ್ತೂರು ಪೊಲೀಸ್ ಠಾಣೆಯಲ್ಲಿ, ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಿಸಿಕೊಂಡಿರ್ತೇವೆ. ಕಲಾವಿದರಿಗಾದ ಇವತ್ತು ಒಬ್ಬ ಸುಂದರ್ ರೈ ಮಂದಾರ್ಗಾದ ಒಂದು ಬೆದರಿಕೆ ಇನ್ನೊಬ್ಬ ಕಲಾವಿದನಿಗೆ ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಪೊಲೀಸ್ ವರಿಷ್ಠಾಧಿಕಾರಿಗಳು ನಮಗೆ ಖಂಡಿತವಾಗಿ ನ್ಯಾಯ ಒದಗಿಸಿಕೊಡ್ತಾರೆ ಎನ್ನುವ ಭರವಸೆ ಇದೆ. ನಮ್ಮ ಕುಡ್ಲ ಎನ್ನುವ ಒಂದು ಚಾನೆಲ್ನಲ್ಲಿ ಯಕ್ಷತೆಲಿಕೆ ಎನ್ನುವ ಕಾರ್ಯಕ್ರಮ ಕೊಡ್ತಾ ಇದ್ದೇವೆ. ಸುಮಾರು 150-170 ಎಪಿಸೋಡ್ ಸಂಚಿಕೆ ಟೆಲಿಕಾಸ್ಟ್ ಆಗ್ತಾಯಿತ್ತು. ಅದರಲ್ಲಿ ಯಾವುದೋ ಒಂದು ಪ್ರಸಂಗದಲ್ಲಿ ನಾವು ಕೊಟ್ಟಿರುವಂಥ ಒಂದು ಟೈಟ್ಲ್ ಏನು ಬುರುಡೆ ಗ್ಯಾಂಗ್ ಎನ್ನುವ ಟೈಟ್ಲ್ ಕೊಟ್ಟಿದ್ದಕ್ಕೆ ಇವರದು ಆಕ್ಷೇಪ. ಅವರು ಅದಕ್ಕಾಗಿ ನಮಗೆ ಬೆದರಿಕೆ ಹಾಕಿದ್ದಾರೆ. ಯಾರನ್ನೂ ಕೂಡ ವ್ಯಕ್ತಿಗತವಾಗಿ ನಾವು ಹೆಸರು ಉಲ್ಲೇಖ ಮಾಡಿಲ್ಲ, ಯಾರ ಹೆಸರು ಇಲ್ಲ, ಯಾವುದ ಅಲ್ಲಿಗೆ ಸಂಬಂಧಪಟ್ಟದ್ದು ಯಾವ ವಿಚಾರಗಳು ಆ ಕಂಟೆಂಟಲ್ಲಿ ಇಲ್ಲ. ಅದು ಯಾಕಂದರೆ ನೀವು ಮಾಧ್ಯಮದವರಲ್ಲಿ ಕೇಳಬೇಕು. ಯಾಕಂದರೆ ನಾವು ಹೇಳಿದಂಥ ಮಾತು ಅವರಿಗೆ ಹೇಗೆ ಕನೆಕ್ಟ್ ಆಯಿತು ಅಂತ ನಮ್ಗೆ ಗೊತ್ತಿಲ್ಲ. ಅವರು ಅದನ್ನು ನಮ್ಮನ್ನೇ ಇವರು ಟಾರ್ಗೆಟ್ ಮಾಡಿ ಕತೆ ಕಟ್ಟಿರೋದವ್ರು ಹೇಳ್ತಾ ಇರ್ತಾರೆ. ನಾವು ಹಾಗೆಲ್ಲ ಮಾಡಿದವರಲ್ಲ, ನಾವು ಯಾವುದಾದ್ರೂ ಒಂದು ವಿಚಾರವನ್ನು ಇಟ್ಟುಕೊಂಡು ಕಥೆಯನ್ನು ಮಾಡ್ತಾ ಇರೋದು. ನೋಡಿ ಸರ್, ನಾವೊಂದು ಯಕ್ಷತೆಲಿಕೆ ಅಂತೇಳಿ ನಮ್ಮ ಕುಡ್ಲ ಚಾನಲಲ್ಲಿ ಒಂದು ಪ್ರಹಸನ ಮಾಡ್ತಾ ಇದ್ದೇವೆ 1 ಗಂಟೆಯಲ್ಲಿ. ಅದರಲ್ಲಿ ನಾವೊಂದು ಕಾನ್ಸೆಪ್ಟ್ ಮಾಡಿದ್ದೇವೆ. ಅದರಲ್ಲಿ ಪೂರ್ತಿಯಾಗಿ ಆ ಸ್ಟೋರಿಯನ್ನು ನೀವು ನೋಡಿದರೆ ಗೊತ್ತಾಗ್ತದೆ. ಯಾವುದೇ ಯಾರಿಗೂ ಸಂಬಂಧಪಡದ ವಿಷಯ, ಯಾವುದೇ ಪ್ರಕರಣಕ್ಕೂ ಹತ್ತಿರ ಇರದಂಥ ವಿಷಯ ಅದು. ಹಾಗಿರುವಾಗ ಅದಕ್ಕೆ ಹೆಸರಿಟ್ಟದ್ದು, ಅದರ ಹೆಸರಿಟ್ಟದ್ದು ಯಾರು ಅಂತ ಹೇಳಿದರೆ ನಾನಿಲ್ಲ, ನಾವು ಕುವೇಟಲ್ಲಿದ್ದೆವು. ಆಗ ಅವರು ಮತ್ತು ನಾವು ಫೋನಲ್ಲಿ ಸ್ವಲ್ಪ ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಹೆಸರಿಟ್ಟಿದ್ದಾರೆ. ಆ ಹೆಸರನ್ನು ನೋಡಿ ಇತ್ತೀಚೆಗೆ ಏನೆಲ್ಲ ಬೈದಿದ್ದಾರೆ. ಬೈಯುವುದಿದ್ದರೆ ನೇರವಾಗಿ ನಮಗೆ ಮಾತಾಡ್ಬೋದಿತ್ತು. ಈಗ ಅದರ ಬಗ್ಗೆ ಅಲ್ಲಿ ಹೋಗಿ ವೇಷ ಮಾಡಿದವರು ನಾವು, ಸ್ಕ್ರಿಪ್ಟ್ ಮಾಡಿದವರು ನಾವು, ಹಾಗಿರುವಾಗ ಮತ್ತೆ ಹೆಸರಿಟ್ಟವರು ನಾವು. ಹಾಗಿರುವಾಗ ನಮಗೆ ಬೈಯುವುದು ಬಿಟ್ಟು ನಮ್ಮ ಮನೆಯವರಿಗೆ ಏನೆಲ್ಲ ಬೈದಿದ್ದಾರೆ. ನಮಗೆ 1-2-3 ದೊಡ್ಡ ಬೇಜಾರದ ಸಂಗತಿ ಯಾವುದು ಅಂತ ಹೇಳಿದರೆ, ಸಮಾಜದಲ್ಲಿ ನಾವು ಹೋರಾಟವನ್ನು ಮಾಡುವವರು ಅಂತ ಹೇಳಿ ಈ ರೀತಿ ಬೇಡದ್ದೆಲ್ಲ ಬೈತಾ ಇದ್ದರೆ, ಹಾಗಾದರೆ ಒಂದು ಹೆಣ್ಣಿಗೆ ನ್ಯಾಯ ತೆಗೆಸಿಕೊಡುವ ಹೆಸರಿನಲ್ಲಿ ಇವರು ಮತ್ತೊಂದು ಮನೆಯ ಹೆಣ್ಣನ್ನು ಈ ರೀತಿಯೆಲ್ಲ ಬೇಡದ್ದಾಗಿ ಬೈತಾ ಇದ್ದರೆ ಎಲ್ಲಿ ಉಂಟು ನ್ಯಾಯ? ಹೌದಲ್ಲ? ಇನ್ನೊಂದು ನೋಡಿ ಸರ್, ಜೀವ ಬೆದರಿಕೆ ಹಾಕಿದ್ದಾರೆ. ಅವರಿಗೆ ಉಂಟು ಅಂತಿಲ್ಲ. ಹಾಗಿರುವಾಗ ನಾವು ಕಲಾವಿದರು, ನಾವು ಹೊಟ್ಟೆಪಾಡಿಗಾಗಿ ದುಡಿಯುವವರು. ಅದಕ್ಕಾಗಿ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟದ್ದು ಸರ್. ಗಂಡ ಹೆಂಡತಿ ಜಗಳ ಆಗ್ತದೆ. ಆಮೇಲೆ ಜಗಳ ಆದಮೇಲೆ ಒಂದು ವಿದೇಶದಿಂದ ತಂದ ಒಂದು ನಾಯಿ ಇರ್ತದೆ ಮನೆಯಲ್ಲಿ, ಅದು ಸತ್ತಿರ್ತದೆ. ಅದನ್ನು ಒಂದು ಕೆಲಸದವನಿಗೆ ದನಿಯಲ್ಲಿ ಆಗುವುದಿಲ್ಲ. ಅವ ಇದನ್ನು ಕೊಂಡೋಗಿ ಹೂತಾಕು, ಯಾರಿಗೂ ಗೊತ್ತಾಗಬಾರ್ದು ಅಂತ ದಣಿ ಹೇಳುವಾಗ ಅವ ಬಂದು ಕೇಳ್ತಾನೆ ವಿಷಯವನ್ನು. ಕೇಳಿ ಹೋಗಿ ಊರಿನಲ್ಲಿ ಪೂರ್ತಿ ಅಪಪ್ರಚಾರ ಮಾಡ್ತಾನೆ. ಅವ ಹೆಂಡತಿಯನ್ನು ಹೊಡೆದು ಕೊಂದಿದ್ದಾನೆ ಅಂತೇಳಿ. ಅದಕ್ಕಾಗಿ ಊರಿನವರೆಲ್ಲ ಸೇರಿ ದಣಿಗಳ ಮತ್ತು ಈ ರಿಂಚ ಮಲ್ಪೆರವಳ್ಳಿ ಅಂತೇಳಿ ದಣಿಯನ್ನು ನಿಲ್ಲಿಸಿ ಎಲ್ಲಿ ಹೂತಿದ್ದಾರೆ ಅಂತ ಹೇಳಿದ ಸ್ಥಳ ಉಂಟು ಅದನ್ನು ಅಗೀತಾರೆ. ಅಗಿಯುವಾಗ ನಾಯಿಯ ಎಳುಬು ಸಿಗ್ತದೆ. ಅದಕ್ಕೆ ಅಷ್ಟೊತ್ತಿಗೆ ಅವನ ಹೋದಂಥ ಹೆಂಡತಿ ಬರ್ತಾಳೆ. ಬಂದ ಮೇಲೆ ಕೊನೆಯ ಮೆಸೇಜ್ ಯಾವುದು ಅಂತ ಹೇಳಿದರೆ, ಊರಿನಲ್ಲಿ ಒಬ್ಬ ಗಣ್ಯ ವ್ಯಕ್ತಿ ಇದ್ದರೆ ಯಾವುದೇ ಪೂರ್ವಪರ ಅವರ ಮೇಲೆ ನಮಗೆ ದ್ವೇಷ ಉಂಟು ಅಂತೇಳಿ ನಾವು ಅವರನ್ನು ಅಪಪ್ರಚಾರ ಮಾಡಬಾರ್ದು, ಅವರ ಬಗ್ಗೆ ನಾವು ಇದು ಮಾಡಬಾರ್ದು ಅಂತೇಳಿ ಕೊನೆಯ ಮೆಸೇಜ್. ನನಗೆ ಫೋನ್ ಮಾಡಿದ ಉದ್ದೇಶ ಅಂದರೆ ಅದರಲ್ಲಿ ಪ್ರಥಮವಾಗಿ ಅವರು ಮಾತಾಡಿದ್ದೇನೆ ಅಂತ ಕೇಳಿದರೆ, ನಿನ್ನದೊಂದು ಸಂದರ್ಶನ ನೋಡಿದೆ ಅಂತ ಹೇಳಿ ಪ್ರಾರಂಭಿಸಿದವರು. ಹಾಗೆ ನನ್ನ ತಂದೆಯವರ ಬಗ್ಗೆ ಎಲ್ಲ ಮಾತಾಡಿದ್ರು ಎಲ್ಲ. ನೀನು ಅವರನ್ನು ಅದು ಒಂದು ಇತ್ತೀಚೆಗೆ ಬಂದ ಒಂದು ಸಂದರ್ಶನದಲ್ಲಿ ಸ್ವಲ್ಪ ಕಾಮಿಡಿಯಾಗಿ ಮಾತಾಡಿದ್ದೆ. ಅದರ ಬಗ್ಗೆ ಮಾತಾಡಿ ಮುಂದುವರಿತು ಹೋಗಿ, ಅದು ನೀವೊಂದು ಯಕ್ಷತೆಲಿಕೆ ಅಂತ ಮಾಡ್ತೀರಲ್ಲ, ಅದು ಯಾರು ಮಾಡೋದು? ಆವಾಗ ನಾನು ಹೇಳಿದೆ, ಕಾನ್ಸೆಪ್ಟ್ ಮಾಡೋದು ದಿನೇಶ್ ಕೊಡ್ಬದವು ಮತ್ತು ಧೀರಜ್ ರೈ ಭಾಗವತರು ಪದ್ಯ ಬರೆಯುವುದು ಅಂತ ಹೇಳಿದೆ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ ಕಂಟಿನ್ಯೂಸ್. ಒಂದು 40 ನಿಮಿಷ ಏನೆಲ್ಲ ಬೈದಿದ್ದಾರೆ ಅಂತ. ಅದು ಯಾಕಂದರೆ ನಾವು ಒಳ್ಳೆ ಮನೆತನದಿಂದ ಒಳ್ಳೆ ಮನೆಯಲ್ಲಿ ಬೆಳೆದವರು, ನಮಗೂ ಅಂಥದ್ದು ಮಾತಾಡಲಿಕ್ಕೆ ಗೊತ್ತಿಲ್ಲ ಅಂತಲ್ಲ, ಆದರೆ ಸಮಾಜದಲ್ಲಿ ಅಂತಹ ಶಬ್ದಗಳ ಪ್ರಯೋಗ ಎಲ್ಲ ಒಳ್ಳೆಯದಲ್ಲ. ಯಾರ ಬಗ್ಗೆ ಆದರೂ, ಈಗ ಕಲಾವಿದರಾಗಿ ನಮ್ಮ ಬಗ್ಗೆ ಮಾತಾಡಿದ್ರು ಅಂತಲ್ಲ, ಯಾರ ಬಗ್ಗೆ ಆದರೂ ನಮಗೆ ಮಾತಾಡಲಿಕ್ಕೆ ಏನು ರೈಟ್ ಇದೆ? ಈಗ ನಾವು ಮಾಡಿದ್ದು ತಪ್ಪು ಅಂತಂದರೆ ನಮ್ಮಲ್ಲಿ ಮಾತಾಡಬೇಕು. ಅದು ಬಿಟ್ಟು ನಿನ್ನ ಅಮ್ಮ ಹಾಗೆ, ನಿನ್ನ ಹೆಂಡತಿ ಹೀಗೆ, ಅದೆಲ್ಲ ತುಂಬ ಅಸಹ್ಯ ಅನ್ನಿಸಿತು. ಆದ್ದರಿಂದ ನಾನು ಧ್ವನಿ ಮುದ್ರಿಕೆಯನ್ನು ಅವರಿಗೆ ಕೊಡಬದವರು ಕಳಿಸಿದ ಮೇಲೆ ಈಗ ಅವರ ತಾಯಿಯವರಿಗೆ ಸ್ವಲ್ಪ ಕೇಳಿಸಿದ್ರು ಅಂತ ಕಾಣ್ತದೆ. ಅದರಿಂದ ಅವರು ಭಾಳ ಸಿಟ್ಟುಕೊಂಡರು. ಅವರು ಒಂದು ಸ್ವಲ್ಪ ಹಳ್ಳಿಯ ಹೆಂಗಸು. ಅವರು ಹೇಳಿದರು, ಇದು ಹೀಗೆ ಮುಂದುವರಿದರೆ ತುಂಬ ಹೇಸಿಗೆ ಆಗ್ತದೆ, ಆದ್ದರಿಂದ ನಾವು ಇದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ. ಹಾಗೆ ಕಾನೂನಿನ ಮುಖೇನವಾಗಿ ಹೋರಾಟ ಮಾಡುವ ಅಂತ ನಾವೆಲ್ಲವರು ತೀರ್ಮಾನಿಸಿ ಈಗ ಅದರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದೇವೆ. ಇದಕ್ಕೂ ಮಹೇಶ್ ಶೆಟ್ಟಿ ತಿಮ್ಮಾರೋಡಿಗೂ ಏನು ಸಂಬಂಧ? ಅದು ಗೊತ್ತಿಲ್ಲ, ಅದು ಅವರೇ ಹೇಳಬೇಕು. ಅವರು ಅದರಲ್ಲಿ ಆಡಿಯೋದಲ್ಲಿ ಹೇಳಿದ್ದು ಹಾಗೆ. ಅದು ನೀವು ಅಂದರೆ ತುಳುವಲ್ಲಿ ಹೇಳ್ತಾರೆ, ಎಂಕೆ ಮಲ್ತನ ಅಂದರೆ ಹಾಗಾದರೆ ಅವರದ್ದು ಬುರುಡೆಗೆ ಹಂಗಂತ ಅವರೇ ಹೇಳಿಕೊಳ್ತಾ ಇದ್ದಾರೆ ಅಂತ ಆಯಿತು. ಅದು ನಮಗೆ ಗೊತ್ತಿಲ್ಲ. ನಾವಂತೂ ಮಾಡಿದ್ದು
ಸಮಾಜ, ನಾನು ಆಗಲೇ ಹೇಳಿದೆ, ಪ್ರೆಸ್ ಕ್ಲಬ್ಬಲ್ಲಿ ಹೇಳಿದೆ, ಮಾಧ್ಯಮ ಮತ್ತು ಕಲೆ ಹೇಗೆ ಅಂತ ಕೇಳಿದರೆ ಸಮಾಜದ ಎರಡು ಕಣ್ಣುಗಳಿದ್ದ ಹಾಗೆ. ಅದು ಒಂದಷ್ಟು ಓರೆಕೋರೆಗಳಿದ್ದರೆ ಅದನ್ನು ಸರಿಪಡಿಸುವುದಕ್ಕೆ ಇರುವಂತಹ ಒಂದು ಮಾಧ್ಯಮ. ಹಾಗಾಗಿ ನಾವು ಅದನ್ನು ಮಾಡಿದ್ದೇವೆ ಬಿಟ್ಟರೆ ಅದು ಯಾರಿಗೂ ಸಂಬಂಧಪಟ್ಟದಲ್ಲ. ಒಂದು ಹೆಸರು ಕೂಡ, ಒಂದು ಅಕ್ಷರ ಕೂಡ ಅವರಿಗೆ ಸಂಬಂಧಪಟ್ಟ ಹಾಗೆ ನಾವು ಬಳಸಲಿಲ್ಲ. ಅದರಲ್ಲಿ ಅದು ಅವರಿಗೆ ಹೇಗೆ ಕನೆಕ್ಟ್ ಆಯಿತು ನಮಗೆ ಗೊತ್ತಿಲ್ಲ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.